ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಬಾಂಬ್ ದಾಳಿಯನ್ನ ಇನ್ನಷ್ಟು ಉಗ್ರಗೊಳಿಸಿವೆ. ದಾಳಿ ಕಾರ್ಯಾಚರಣೆಯಲ್ಲಿ ಅಮೆರಿಕದ 8 ಸೈನಿಕರು ಜೀವವನ್ನ ಕಳೆದುಕೊಂಡಿದ್ದಾರೆ. ಈ ನಡುವೆ ಇರಾನ್ ಸರ್ವೋಚ್ಚ ನಾಯಕರಾಗಿ ಮೊಜ್ತಬಾ ಖಮೇನಿಯನ್ನ ಆಯ್ಕೆ ಮಾಡಲಾಗಿದೆ. ಇತ್ತ ಯುದ್ಧ ಹೊಸ ಮಜಲು ಪ್ರವೇಶಿಸಲಿದೆ ಎಂದು ಎಚ್ಚರಿಸಿರುವ ಇರಾನ್, ವಿದೇಶಿಯಲ್ಲಿರುವ ತನ್ನ ಪ್ರಜೆಗಳು ಅಮೆರಿಕ ಅಥವಾ ಇಸ್ರೇಲ್ ಇಲ್ಲವೇ ಇರಾನ್ ವಿರುದ್ಧ ಗುರುತಿಸಿಕೊಂಡಿರುವ ದೇಶಗಳ ಜೊತೆ ಸಹಕರಿಸಿದ್ದೇ ಆದಲ್ಲಿ ಅವರಿಗೆ ಮರಣದಂಡನೆ ಜಾರಿ ಮಾಡಲಾಗುವುದು ಮತ್ತು ದೇಶದಲ್ಲಿ ಅವರು ಹೊಂದಿರುವ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಹೇಳಿದೆ. ತೈಲ ಸಂಗ್ರಹಗಾರರ ಮೇಲೆ ನಡೆದಿರುವ ದಾಳಿಯಿಂದ ಇರಾನ್ ಮತ್ತು ಇಸ್ರೇಲ್ ವಾತಾವರಣ ಕಲುಷಿತಗೊಂಡಿದೆ. ಅಗ್ನಿಜ್ವಾಲೆಗಳ ಹೊಗೆಯಿಂದ ಆರೋಗ್ಯ ಸಮಸ್ಯೆ ತಲೆದೋರುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇರಾನ್ ಅಣ್ವಸ್ತ್ರ ತಯಾರಿಕೆಗೆ ಮುಂದಾಗಿದೆ. ಆದ್ದರಿಂದ ಅದು ಆ ನಿಟ್ಟಿನಲ್ಲಿ ಮುಂದುವರಿಯದಂತೆ ತಡೆಯುವುದು ಅನಿವಾರ್ಯವಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ.